ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ರಾಯಚೂರು ಮತ್ತು ಕೊಪ್ಪಳ DCC ಬ್ಯಾಂಕಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಹುದ್ದೆಗಳಿಗೆ ಯಾವ ರೀತಿ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕೋಬೋದು. ಆ ರೀತಿಯಾಗಿ ತುಂಬ ಈಸಿಯಾಗಿ ನಿಮಗೆ ಅರ್ಜಿಯನ್ನು ಸಲ್ಲಿಸೋದು ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮ್ಮ ಒಂದು ಗೂಗಲ್ ಸರ್ಚಲ್ಲಿ ರಾಯಚೂರು ಕೊಪ್ಪಳ DCC ಬ್ಯಾಂಕ್ ರಿಕ್ರೂಟ್ಮೆಂಟ್ ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಫಸ್ಟ್ ಲಿಂಕ್ ಇದೆ ನೋಡಿ, ರಾಯಚೂರು DCCB.com ಅಂತ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಹಳೆ ಒಂದು ವೆಬ್ಸೈಟು ಇವಾಗ ವರ್ಕ್ ಆಗ್ತಾಯಿಲ್ಲ, ಹೊಸ ಒಂದು ನವೀಕರಣ ಮಾಡಿದ್ದೀವಿ ಅಂತ ತೋರಿಸ್ತಾ ಇದೆ. ರಾಯಚೂರು DCC Bank.in ಅಂತಿದೆ ನೋಡಿ, DCC.bankin ಅಂತ ಈ ಒಂದು ಕಾಣ್ತಾ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ಸೆಕೆಂಡ್ ಓಡ್ತಾ ಇರುತ್ತೆ, ಆ ಸೆಕೆಂಡ್ವರೆಗೂ ವೇಟ್ ಮಾಡಿ ಆಟೋಮೆಟಿಕ್ಕಾಗಿ ನ್ಯೂ ವೆಬ್ಸೈಟ್ಗೆ ರಿಡೈರೆಕ್ಟ್ ಆಗುತ್ತೆ. ನೋಡಿ ಬಂದಿದೆ ಇವಾಗ. ಇದರಲ್ಲಿ ನೀವು ರೈಟ್ ಸೈಡಲ್ಲಿ 3 ಗೆರೆ ಕಾಣ್ತಾ ಇದೆಯಲ್ಲ, ಈ ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ರಿಕ್ರೂಟ್ಮೆಂಟ್ ಅಂತ ಏನು ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರ ನಿಮಗೆ HK ನಾನ್ HK ಇಲ್ಲಿ ಜಾಬ್ ಓಪನಿಂಗ್ ಆಗಿರೋ ಬಗ್ಗೆ ತೋರಿಸ್ತಾ ಇದೆ ನೋಡಿ. ನೋಟಿಫಿಕೇಷನ್ ಬೇಕು ಅಂದರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಜಾಬ್ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ನಾನ್ HK ಡೌನ್ಲೋಡ್ ಮಾಡ್ಕೋಬೋದು, HK ಕೂಡ ಡೌನ್ಲೋಡ್ ಮಾಡ್ಕೋಬೋದು. SC ಇಂಟರ್ನಲ್ ರಿಸರ್ವೇಷನ್ ಒಳ ಮೀಸಲಾತಿ ನೀವು ನೋಡ್ಕೋಬೇಕಂದ್ರೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾವಿವಾಗ ಅಪ್ಲೈ ಮಾಡ್ತಾಯಿದ್ದೀವಿ. ನಿಮ್ಗೆ ಯಾವ ಪೋಸ್ಟ್ ಬೇಕು, ಇಲ್ಲಿ 3 ಪೋಸ್ಟ್ ಕೊಟ್ಟಿದ್ದಾರೆ. 3ರಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಗ್ರೇಡ್ 1 ಹುದ್ದೆಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಅಸಿಸ್ಟೆಂಟ್ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಅಟೆಂಡರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಒಂದು ವಿದ್ಯಾರ್ಥಿದು ಅರ್ಜಿಯಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಅಪ್ಲೈ ಫಾರ್ ಅಟೆಂಡರ್ ಹುದ್ದೆಗೆ ನಾನು ಕ್ಲಿಕ್ಕನ್ನು ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಉದ್ಯೋಗ ಅರ್ಜಿ ಆಗ್ತದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಂಥ ಸ್ವಲ್ಪ ಲೋಡಿಂಗ್ ತೊಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ ಅಟೆಂಡರ್, ರಿಜಿಸ್ಟರ್ ಯುವರ್ ಮೊಬೈಲ್ ನಂಬರ್ ಅಂತಿದೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಬೇಕು. ಮೊಬೈಲ್ ನಂಬರ್ ಹಾಕಿದ ನಂತರ ಅಪ್ಲೈಯಿಂಗ್ ಫಾರ್ HK ಆರ್ ನಾನ್ HK ಅಂತ ಕೇಳ್ತಾ ಇದೆ. HK ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ದರೆ ಇದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ನಾನ್ HKಗೆ ನೀವು ಅಪ್ಲೈ ಮಾಡ್ತಾ ಇದ್ದರೆ ಮೇಲ್ಗಡೆ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಕೆಳಗೆ ಗೆಟ್ OTP ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೇಲ್ಗಡೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಹಾಕಬೇಕು. ನೋಡಿ ಇವಾಗ ಎಂಟರ್ OTP ಅಂತ ಇದೆ. ಇಲ್ಲಿ ಬಂದಿರುವಂಥ OTPಯನ್ನು ಹಾಕಿ ನೀವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ನೋಡಿ ಇವಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಇಲ್ಲಿ 4 ಸ್ಟೆಪ್ಪನ್ನು ಕೊಟ್ಟಿದ್ದಾರೆ. ಮೊದಲನೇ ಸ್ಟೆಪ್ ಬಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕು. ಆಮೇಲೆ ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆದ ನಂತರ ಪೇಮೆಂಟ್ ಮಾಡಬೇಕು. ಪೇಮೆಂಟ್ ಆದ ನಂತರ ಲಾಸ್ಟಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ದೊರೆಯುತ್ತೆ. ಈ 4 ಸ್ಟೆಪ್ಪನ್ನು ಇವಾಗ ಕಂಪ್ಲೀಟನ್ನು ಮಾಡೋಣ. ಅಪ್ಲಿಕೇಶನ್ ಫಾರ್ ಅಟೆಂಡರ್ ಹುದ್ದೆ ಅಂತ ತೋರಿಸಿದೆ. ಆಲ್ ಮಾರ್ಕ್ಡ್ ಫೀಲ್ಡ್ ಆರ್ ಮಾನಿಟರ್ ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ ಎಲ್ಲಿರುತ್ತೆ ಅದು ಮಾನಿಟರ್ ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಬೇಸಿಕ್ ಡೀಟೇಲ್ಸಲ್ಲಿ ನೇಮ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ SLC ಮಾರ್ಕ್ಸ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ನೀವು ನಿಮ್ಮೊಂದು ಹೆಸರು ಮತ್ತು ಡೇಟ್ ಆಫ್ ಬರ್ತು SLC ಪ್ರಕಾರನೇ ಆಗಬೇಕಂತ ಕೊಟ್ಟಿದ್ದಾರೆ. ಮೊದಲಿಗೆ ನಿಮ್ಮ ಒಂದು SLCಯಲ್ಲಿರುವಂತೆ ನೇಮನ್ನು ಹಾಕ್ಕೊಳ್ಳಿ. ಈ ಬಾಕ್ಸಲ್ಲಿ ಹಾಕ್ಕೊಳ್ಳಿ. ನಾನು ಫಿಲ್ ಮಾಡಿ ತೋರಿಸ್ತಾ ಇಲ್ಲ, ಯಾಕಂದರೆ ಅದನ್ನು ಮತ್ತೆ ನಾನು ಬ್ಲರ್ ಮಾಡಬೇಕಾಗುತ್ತೆ. ಹಾಗಾಗಿ ಏನು ತುಂಬಬೇಕಂತ ಯಾವ ಬಾಕ್ಸಲ್ಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮಿಡ್ಲ್ ನೇಮ್ ಇದ್ದರೆ ನಿಮಗೆ ಹಾಕ್ಕೊಳ್ಳಿ, ಲಾಸ್ಟ್ ನೇಮ್ ಇದ್ದರೂ ಕೂಡ ಹಾಕ್ಕೋಬೋದು. ಲಾಸ್ಟ್ ನೇಮ್ ಇಲ್ಲ ಅಂದರೆ ಎರಡನ್ನು ಹಾಗೆ ಖಾಲಿ ಬಿಡಿ, ನಡೆಯುತ್ತೆ. ತುಂಬಲೇಬೇಕಂತೆಲ್ಲ. ಇಲ್ಲಿ ಏನು ರೆಡ್ ಮಾರ್ಕ್ ಏನು ಕಾಣ್ತಾ ಇದೆ, ರೆಡ್ ಸ್ಟಾರ್ ಎಲ್ಲಿದೆ ಅಲ್ಲಿ ನೀವು ಫಿಲ್ ಮಾಡಲೇಬೇಕು, ಖಾಲಿ ಬಿಡುವಂಗಿಲ್ಲ. ಇಲ್ಲಿ ರೆಡ್ ಮಾರ್ಕ್ ಸ್ಟಾರ್ ಮಾರ್ಕ್ ಇಲ್ಲ ಅಲ್ಲಿ ನೀವು ಫಿಲಪ್ಪು ಮಾಡದೆ ಬಿಟ್ರೆ ನಡೆಯುತ್ತೆ. ಇತ್ತು ಅಂದರೆ ಅದನ್ನು ಹಾಗೆ ಹಾಕಲೇಬೇಕು, ಬಿಡುವಂಗಿಲ್ಲ. ಅದಂತರ ಡೇಟ್ ಆಫ್ ಬರ್ತನ್ನು ಹಾಕ್ಕೊಳ್ಳಿ. SLC ಪ್ರಕಾರ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಅದರ ನಂತರ ತಂದೆ ಹೆಸರು ತಾಯಿ ಹೆಸರು ಕೂಡ ಅಷ್ಟೇ SLC ಪ್ರಕಾರನ ಹಾಕ್ಕೊಳ್ಳಿ. ಅದರ ನಂತರ ಮತ್ತೆ ಇಲ್ಲಿ ಮೊಬೈಲ್ ನಂಬರ್ ಅಂತಿದೆ, ವಾಟ್ಸಪ್ಪು. ಅದು ನೀವು ಏನು ಲಾಗಿನ್ ಆಗಿರ್ತೀರಲ್ಲ ಅದೇ ಮೊಬೈಲ್ ನಂಬರಲ್ಲಿ ಶೋ ಆಗ್ತಾ ಇದೆ. ಅಲ್ಟ್ರೇಟ್ ಮೊಬೈಲ್ ನಂಬರು, ಇನ್ನೊಂದು ಮೊಬೈಲ್ ನಂಬರ್ ಇದ್ದರೆ ಈ ಒಂದು ಬಾಕ್ಸಲ್ಲಿ ಎಂಟ್ರ್ ಮಾಡ್ಕೊಳ್ಳಿ. ಇಮೇಲ್ ಅಡ್ರೆಸ್ಸು ಇಲ್ಲಿ ಕೊಟ್ಟಿದ್ದಾರೆ, ಇಮೇಲ್ ಬಾಕ್ಸು ಅದರಲ್ಲಿ ಹಾಕ್ಕೊಳ್ಳಿ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಿಮ್ಮ ಚಾಲ್ತಿರುವಂಥ ಇಮೇಲ್ ಐಡಿ ಹಾಕ್ಕೊಳ್ಳಿ. ಆಮೇಲೆ ಜೆಂಡರ್ ಅಂತಿದೆ, ಮೇಲ್ ಆರ್ ಫೀಮೇಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡು ಮತ್ತೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಮೇಲ್ ಆರ್ ಫೀಮೇಲ್ ಹಾಕೊಂಡ ನಂತರ ಮೆರಿಟಲ್ ಸ್ಟೇಟಸ್ಸು ಅನ್ಮ್ಯಾರಿಡ್ ಮ್ಯಾರಿಡ್ ಅಂತ ಕೇಳ್ತಾ ಇದೆ. ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ, ಮದುವೆ ಆಗಿಲ್ಲ ಅಂದರೆ ಅನ್ಮ್ಯಾರಿಡ್ ಅಂತ ಹಾಕ್ಕೊಳ್ಳಿ. ವಿಧವಾಗಿದ್ದರೆ ವಿಧವ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅದರ ನಂತರ ಫೋಟೋ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಒಂದು ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ಫೋಟೋ 512 KB ಅಂತ ಕೊಟ್ಟಿದ್ದಾರೆ.
ನೋಡಿ 512 KB ಇನ್ ಸೈಜ್ ಆ್ಯಂಡ್ JPG ಆರ್ PNG ಫಾರ್ಮೆಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. 512 KB ಒಳಗಡೆ ಇರಬೇಕು ಮತ್ತು JPG ಫಾರ್ಮೆಟ್ ಅಥವಾ PNG ಫಾರ್ಮೆಟಲ್ಲಿ ಮಾತ್ರ ಇರಬೇಕಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು ಮೊಬೈಲ್ ಇದ್ದರೆ ಮೊಬೈಲ್ ಡೈರೆಕ್ಟಾಗಿ ಫೋಟೋನ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಕ್ರಾಪ್ ಮಾಡ್ಕೊಳ್ಳಿ, ಫೋಟೋ ಸೈಜ್ ಕರೆಕ್ಟಾಗಿ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತಿದೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಫೋಟೋನ ಅಪ್ಲೋಡ್ ಮಾಡಿ. ಸಿಗ್ನೇಚರ್ ಅಷ್ಟೇ 512 KB ಇದೆ. JPG ಫಾರ್ಮೆಟು PNG ಫಾರ್ಮೆಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಸೇಮ್ ಇದೆ ಎರಡು ಕೂಡ 512 KB ಒಳಗಡೆ ಸ್ಕ್ಯಾನ್ ಮಾಡಿಕೊಂಡು ಚೂಸ್ ಫೈಲ್ ಮಾಡಿಕೊಂಡು ಸೆಲೆಕ್ಟರ್ ಮಾಡ್ಕೊಂಡು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ತೋರಿಸೋಂಗಿಲ್ಲ ಹಾಗಾಗಿ. ಮತ್ತು ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತಿದೆ. ನೀವು ಸಿಂಪಲ್ ಇದು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯಲ್ಲ ಅದೇ ಒಂದು ಅಡ್ರೆಸ್ಸು, ನಿಮ್ಮ ಒಂದು ಮನೆ ನಂಬರು, ಸ್ಟ್ರೀಟು, ಏರಿಯಾ, ತಾಲೂಕು, ನಿಮ್ದು ಯಾವ ತಾಲೂಕು ಆ ತಾಲೂಕು ಮತ್ತು ಡಿಸ್ಟಿಕ್ ಅಂತಿದೆ. ನಿಮ್ಮ ಒಂದು ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಇದೆ, ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಆ ಒಂದು ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ನಂತರ ಸೇಮ್ ಆ್ಯಸ್ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತಿದೆ. ಮೇಲಿರುವಂಥ ಅಡ್ರೆಸ್ ಏನಿದೆಯಲ್ಲ ಈ ಅಡ್ರೆಸ್ಸು ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿದ್ದರೆ ಇಲ್ಲಿ ಟಿಕ್ ಮಾಡ್ಕೋಬೇಕು. ಇಲ್ಲಿ ಏನು ಕೊಟ್ಟಿದೆ ನೋಡಿ, ಈ ಒಂದು ಟಿಕ್ ಪಾಕ್ ಮಾಡಿಕೊಂಡ್ರೆ ಮೇಲೆ ಮತ್ತು ಕೆಳಗಡೆ ಆಟೋಮೆಟಿಕ್ ಆಗಿ ನಿಮಗೆ ಅಲ್ಲಿ ಫಿಲ್ ಆಗಿ ಹೋಗುತ್ತೆ. ಸೊ ಎರಡು ಒಂದೇ ಆಗಿದ್ದರೆ, ಬೇರೆ ಬೇರೆ ಆಗಿದ್ದರೆ ಪ್ರೆಸೆಂಟ್ ಅಡ್ರೆಸ್ ನೀವು ಇರೋದು ಬೇರೆ, ನಿಮ್ಮ ಸ್ವಂತ ಊರು ಬೇರೆ ಆಗಿದ್ದರೆ ಎರಡು ಕಡೆ ನೀವು ಫಿಲ್ ಮಾಡಬೇಕಾಗುತ್ತೆ, ಕಮ್ಯುನಿಕೇಷನ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು. ಅದರ ನಂತರ ಇಲ್ಲಿ ಲಾಸ್ಟಲ್ಲಿ ಮತ್ತು ಆಧಾರ್ ಕಾರ್ಡ್ ನಂಬರ್ ಕೇಳ್ತಾ ಇದೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರ್ ಮಾಡ್ಕೊಳ್ಳಿ, ಸರಿಯಾಗಿ ಎಂಟ್ರ್ ಮಾಡಿ, ಅದರಲ್ಲಿ ತಪ್ಪಾಗಬಾರ್ದು. ಇಲ್ಲಿ ಆಧಾರ್ ಕಾರ್ಡ್ ಕೂಡ ಅಪ್ಲೋಡ್ ಕೇಳ್ತಾ ಇದೆ, ಅದನ್ನು ಕೂಡ 512 KB JPG ಫಾರ್ PNG ಫಾರ್ಮೇಟ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಚೂಸ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ. ಅದರ ನಂತರ ಅಡಿಷ್ನಲ್ ಡೀಟೇಲ್ಸು, ಅಡಿಷ್ನಲ್ ಹೆಚ್ಚುವರಿ ಮಾಹಿತಿಯನ್ನು ಕೇಳ್ತಾ ಇದೆ. ಇಲ್ಲಿ ಮದರ್ ಟಂಗ್ ಅಂತ ಕೇಳ್ತಾ ಇದೆ, ನಿಮ್ಮ ಒಂದು ಮಾತೃಭಾಷೆ ಕನ್ನಡ, ರಿಲಿಜಿಯನ್ನು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧಿಸ್ಟ್ ಅಂತ ಇದೆ. ನಿಮ್ಮ ಧರ್ಮ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಟಗರಿ SC ST ಜನರಲ್ 2A 2B 3A 3B ಎಲ್ಲ ಕೊಟ್ಟಿದ್ದಾರೆ. ಸೊ ಇದರಲ್ಲಿ SC ಅವರು SCA SCB SCC ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಒಳ ಮೀಸಲಾತಿ ಮಾಡಿದ್ದಾರೆ ಆ ಒಂದು ಒಳ ಮೀಸಲಾತಿ ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆವಾಗಿ ಅಲ್ಲಿ SC ರಿಸರ್ವೇಷನ್ ಅಂತ ಕೊಟ್ಟಿದ್ದಾರೆ ಒಳ ಮೀಸಲಾತಿದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ದು ಎದರಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅದನ್ನು ಅಪ್ಲೈ ಮಾಡೋದು ಒಳಿತೆ ಅಂತ ಹೇಳ್ಬೋದು. ಸುಮ್ಮನೆ ನೀವೇನೋ ಒಂದು ಹಾಕಿಬಿಟ್ರಪ್ಪ ಅಂದರೆ ಅದು ಒಂದು ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ನಿಮ್ಮ ಒಂದು ಜಾತಿ ಯಾವ ಒಂದು ಕೆಟಗರಿಯಲ್ಲಿ ಬರುತ್ತೆ ABC ಅಂತ ತಿಳ್ಕೊಂಡು ಅಪ್ಲೈನ ಮಾಡ್ಕೊಳ್ಳಿ. ನೇಮ್ ಆಫ್ ದ ಕ್ಯಾಸ್ಟ್ ಅಂತಿದೆ. ಸೊ ನಿಮ್ಮ ಒಂದು ಕಾಸ್ಟ್ ಇನ್ಕಮ್ನಲ್ಲಿ ಏನು ಕ್ಯಾಸ್ಟ್ ಮೆನ್ಷನ್ ಆಗಿದೆ, ಜಾತಿ ಹೆಸರು ಇದು ಬಾಕ್ಸಲ್ಲಿ ಸ್ಪಷ್ಟವಾಗಿ ಬರೀಬೇಕು. ಅಲ್ಲಿ ಜಾತಿ ಪ್ರಮಾಣಪತ್ರದಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಏನು ಮೆನ್ಷನ್ ಆಗಿರುತ್ತೆ ಎಕ್ಸಾಕ್ಟ್ ಅದನ್ನೇ ಬರೀಬೇಕು, ಮತ್ತು ಏನು ಮಿಸ್ಟೇಕ್ ಮಾಡೋಕ್ಕೋಗಬೇಡಿ. ಇಂಗ್ಲೀಷಲ್ಲಿ ಬರೀ, ಕನ್ನಡ ಏನು ಬರೋದಬೇಕಲ್ಲ, ಇಂಗ್ಲೀಷಲ್ಲಿ ನಡೆಯುತ್ತೆ. ಕ್ಯಾಸ್ಟ್ ಆಡಿ ಸರ್ಟಿಫಿಕೇಟ್ ನಂಬರ್ ಕೇಳ್ತಾ ಇದೆ. ಇಫ್ ಅಪ್ಲಿಕೇಬಲ್ ಅಂತ ಇದೆ. ನಿಮ್ಮ ಒಂದು ಆಡಿ ನಂಬರು ನಿಮ್ಮ ಹತ್ರ ಇದ್ದರೆ ನೋಡಿ, ಇದೇನು ರೆಡ್ ಮಾರ್ಕ್ ಏನು ಕೊಟ್ಟಿಲ್ಲ, ಸ್ಟಾರ್ ರೆಡ್ ಮಾರ್ಕ್ ಇಲ್ಲ, ಇಲ್ಲಿ ಮೇಲೆ ಕೊಟ್ಟಿದೆ ಅದು ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ಸ್ಟಾರ್ ಮಾರ್ಕ್ ಇಲ್ಲ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಡಿ ನಂಬರ್ ಇಫ್ ಅಪ್ಲಿಕೇಬಲ್ ಅಂತಿದೆ. ಆಡಿ ನಂಬರ್ ಇದ್ದರೆ ಮಾತ್ರ ಈ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ಳಿ. ಆಡಿ ನಂಬರ್ ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ, ಬಿಟ್ಟರೆ ಏನು ತೊಂದರೆ ಆಗೋಲ್ಲ, ಹಾಗೆ ಬಿಡಿ. ಅದು ನಿಮ್ಮ ಇನ್ ಕೇಸ್ ಇತ್ತು ಅಂದರೆ ನಿಮ್ಮ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇತ್ತು ಅಂದರೆ ಅದನ್ನು ಕೂಡ 512 KB JPG PNG ಫಾರ್ಮೆಟಲ್ಲಿ ಸ್ಕ್ಯಾನ್ ಮಾಡಿಕೊಂಡು, ಸ್ಕ್ಯಾನ್ ಅಂದರೆ ನಿಮ್ಮ ಮೊಬೈಲಲ್ಲೇ ಫೋಟೋ ಹೊಡ್ಕೊಂಬಿಡಿ, ಅದು JPG ಫಾರ್ಮೆಟಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನು 500 KB ಒಳಗಡೆ ಮಾಡ್ಕೋಬೇಕು, ಕ್ರ್ಯಾಪ್ ಮಾಡ್ಕೊಂಬಿಡಿ. ಇಲ್ಲಿ ಚೂಸ್ ಫೈಲ್ ತೊಗೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಇದು ಇದ್ದರೆ ಮಾತ್ರ ಕ್ಯಾಸ್ಟ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ನಾನು ಹಾಗೆ ಬಿಡ್ಬೋದು. ನೋಡಿ, ಒರಿಜಿನಲ್ ರಿಸರ್ವೇಷನ್ ಅಂತ ಕೇಳ್ತೈತೆ. ಅಪ್ಲೋಡ್ ಡಾಕ್ಯುಮೆಂಟು ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಮಾತ್ರ ಇದನ್ನು ಸೆಲೆಕ್ಟನ್ನು ಮಾಡ್ಕೋಬೇಕು. ಇಲ್ಲಿ ಏನು ಟಿಕ್ ಕೊಟ್ಟಿದ್ದಾರಲ್ಲ ಈ ಟಿಕ್ಗಳನ್ನು ನೀವು ಅಪ್ಲಿಕೇಬಲ್ ಅದನ್ನು ಮಾತ್ರ ಇದನ್ನು ತೊಗೋಬೇಕು. ಮಾಜಿ ಸೈನಿಕ ಆಗಿದ್ದರೆ ಇಲ್ಲಿ ರೂರಲ್ ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಟಿಕ್ ಮಾಡ್ಕೋಬೇಕು. ನೀವು ಗ್ರಾಮೀಣ ಅಭ್ಯರ್ಥಿ ಅಲ್ಲ ಅಂದರೆ ಇದನ್ನು ಹಾಗೆ ಬಿಡಿ, ಟಿಕ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. KMS ಕೊಟ್ಟಿದ್ರೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೇಕು. PWD ಪರ್ಸನ್ ವಿತ್ ಡಿಸಬಿಲಿಟಿ ಆಗಿದ್ದರೆ ನೀವು ಇದನ್ನು ಟಿಕ್ ಮಾಡ್ಕೋಬೇಕು. ಅದನ್ನು ನಿಮಗೆ ಅನ್ವಯಿಸಿದೆ ಅಂದರೆ ಅದನ್ನು ಟಿಕ್ ಮಾಡ್ಕೋಕ್ಕೆ ಹೋಗಬೇಡಿ, ಅದನ್ನು ಹಾಗೆ ಖಾಲಿ ಬಿಡಿ, ಯಾವುದೇ ಥರ ಟಿಕ್ ಮಾಡೋಕ್ಕೆ ಹೋಗಬೇಡಿ. ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಇದನ್ನು ಹೈದರಾಬಾದ್ ಕರ್ನಾಟಕ HK ಅಂತಲೂ ಕೂಡ ಕರೀತಾರೆ. HK ಅಂದರೂ ಒಂದೇ, KK ಅಂದರೂ ಒಂದೇ ಕೂಡ. ನೋಡಿ, KK ಅಂದರೆ ಕಲ್ಯಾಣ ಕರ್ನಾಟಕ, HK ಅಂದರೆ ಹೈದರಾಬಾದ್ ಕರ್ನಾಟಕ. ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ಇದನ್ನು ಟಿಕ್ ಮಾಡ್ಕೋಬೇಕು. ಸರ್ಟಿಫಿಕೇಟ್ ಇಲ್ಲ ಅಂದರೆ ನೀವು ಅದನ್ನು ಹಾಗೆ ಬಿಡಬೇಕಾಗುತ್ತೆ, ಟಿಕ್ ಮಾಡ್ಕೋಕ್ಕೆ ಹೋಗಬೇಡಿ. ಕಂಪಲ್ಸರಿ HK ಭಾಗದವರು ಇದನ್ನು ಸರ್ಟಿಫಿಕೇಟ್ ತೆಗೆಸಿ ಇಟ್ಕೊಂಡಿರಬೇಕು. ಸ್ಟೇಟು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದರ ನಂತರ SSC ಆರ್ SSLC ಕೋರ್ಸ್ ಡೀಟೇಲ್ಸ್ ಕೇಳ್ತಿದೆ. ಕೋರ್ಸ್ ನೇಮು SLC ಇಲ್ಲಿ ಹಾಕ್ಕೊಳ್ಬೇಕು. ನೀವು SLC ಅಂತ ಟೈಪ್ ಮಾಡ್ಕೊಳ್ಳಿ. ಕೋರ್ಸ್ ನೇಮು SLC.
ಸಿಲೆಬಸ್ಸು ಸ್ಟೇಟ್ ಸಿಲೆಬಸ್ಸು CBSE ICS ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟೇಟ್ ಸಿಲೆಬಸ್ಸು. ಅದನಂತರ ಸ್ಕೂಲ್ ನೇಮು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಸ್ಕೂಲ್ ನೇಮ್ ಇರುತ್ತೆ, ಆ ಒಂದು ಸ್ಕೂಲ್ ನೇಮನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕು. ಅದನಂತರ ಅಫಿಲಿಯೇಟ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಸ್ಕೂಲ್ನ ಒಂದು ಬೋರ್ಡ್ ಇರುತ್ತಲ್ಲ SLCದು ಬೋರ್ಡು, ಆ ಒಂದು ಬೋರ್ಡು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಅದನ್ನು ಈ ಬಾಕ್ಸಲ್ಲಿ ಎಂಟ್ರನ್ನು ಮಾಡ್ಕೊಳ್ಳಿ. ಎಲ್ಲ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದು ಸ್ಪಷ್ಟವಾಗಿ ಅದು ಹೆಂಗಿರುತ್ತೋ ಹಾಗೇ ಬರ್ಕೊಳ್ಳಿ. ಪಾಸ್ ಇಯರ್ ಕೇಳುತ್ತೆ, ಯಾವ ಒಂದು ವರ್ಷದಲ್ಲಿ ನೀವು ಪಾಸ್ ಆಗಿದ್ದೀರಾ SLC ಆ ಒಂದು ಇಯರನ್ನು ಇಲ್ಲಿ ಹಾಕೋಕೆ ಕೇಳುತ್ತೆ, ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಅದನಂತರ ಇಲ್ಲಿ ಪಾಸ್ ಪರ್ಸೆಂಟೇಜ್ ಗ್ರೇಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಎಷ್ಟಾಗಿದೆ ಅನ್ನೋದು ಬರೀಬೇಕು. SLCನಲ್ಲಿ ಪರ್ಸೆಂಟೇಜ್ ಇರುತ್ತೆ, SLC ಸ್ಟೇಟ್ ಬೋರ್ಡ್ನವರು. ICSE CBSE ಇದ್ದರೆ ಪರ್ಸೆಂಟೇಜ್ ಇರುತ್ತೆ, ಗ್ರೇಡ್ ಇರುತ್ತೆ, ಆ ಗ್ರೇಡನ್ನು ಹಾಕೋಬೋದು. SATS ನಂಬರ್ ಅವರ್ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಇಲ್ಲಿ ಹಾಕಬೇಕು. SLC ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಬೇಕು. SLC ರಿಜಿಸ್ಟ್ರೇಷನ್ ನಮಗೆ ಗೊತ್ತಾಗಿಲ್ಲ ಅಂದರೆ SATS ನಂಬರ್ ಇರುತ್ತೆ, TC ಮಾರ್ಕ್ಸ್ ಕಾರ್ಡ್ನಲ್ಲಿ SATS ನಂಬರ್ ಇರುತ್ತೆ, ಅದು ಹಾಕಿದ್ರು ಕೂಡ ನಡೆಯುತ್ತೆ. ಎರಡರಲ್ಲಿ ಒಂದನ್ನು ಹಾಕಬೇಕು. ಅಪ್ಲೋಡ್ ಮಾರ್ಕ್ಸ್ ಕಾರ್ಡ್ ಅಂತ ಕೇಳ್ತಾಯಿದೆ. ಇಲ್ಲಿ SLC ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಇದು 512 KB ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ JPG PNG ಅಂತ ಏನು ಕೊಟ್ಟಿಲ್ಲ ಫಾರ್ಮೇಟು. ಇದನ್ನು ನಮಗೆ ಕನ್ಫ್ಯೂಸ್ ಇಡಿಸ್ತಾ ಇದೆ ನೋಡಿ. ಮೇಲುಗಡೆ ಸ್ಪಷ್ಟವಾಗಿ ಕೊಟ್ಟಿದ್ದರು JPG ಮತ್ತು PNG ಅಂತ ಕೊಟ್ಟಿದ್ದಾರೆ ಫಾರ್ಮೇಟ್. ಇಲ್ಲಿ ಕೊಟ್ಟಿಲ್ಲ ಯಾವುದೇ ರೀತಿ, ಓನ್ಲಿ KB ಕೊಟ್ಟಿದ್ದಾರೆ. 512 KB ಒಳಗಡೆ ಇರಬೇಕು ಅಂತ ಕೊಟ್ಟಿದ್ದಾರೆ. ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೀವು PDF ಕೂಡ ಅಪ್ಲೋಡ್ ಮಾಡಿ ನೋಡಿ, ಬಂತು ಓಕೆ, ಬಂದಿಲ್ಲ ಅಂದರೆ ಮತ್ತು JPGಯಲ್ಲೇ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅದ ನಂತರ ಡಿಕ್ಲರೇಷನು ಈ ಒಂದು ಬಾಕ್ಸನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಮತ್ತು ಇಲ್ಲಿ ಮತ್ತೆ ಸಿಗ್ನೇಚರ್ ಕೇಳ್ತಾ ಇದೆ. ಮತ್ತೊಮ್ಮೆ ಸಿಗ್ನೇಚರು 512 KB, ಇದು PNG ಫಾರ್ಮೇಟು ಮತ್ತು JPG ಫಾರ್ಮೇಟಲ್ಲಿದೆ. ಮತ್ತೊಮ್ಮೆ ಸಿಗ್ನೇಚರನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ಮಾಡಿ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ, ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇವಾಗ ಸಬ್ಮಿಟ್ ಅಂತ ಕೊಟ್ಟ ನಂತರ ಈ ರೀತಿ ಬಂದಿದೆ. ಎರಡನೇ ಸ್ಟೆಪ್ ಪ್ರಿವ್ಯೂಗೆ ಬಂದಿದೆ. ಈ ಪ್ರಿವ್ಯೂನ ನೋಡ್ಕೋಬೇಕು. ಇಷ್ಟೊತ್ತು ಏನು ನಾವು ಫಿಲ್ ಮಾಡಿದ್ದೀವಲ್ಲ ಅದೆಲ್ಲ ಇಲ್ಲಿ ನಮಗೆ ಶೋ ಆಗುತ್ತೆ. ಏನೆಲ್ಲ ಫಿಲ್ ಮಾಡಿದ್ವಿ, ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ಎಲ್ಲ ಒಂದು ಮಾಹಿತಿಯನ್ನು ರೀಚೆಕ್ಕನ್ನು ಮಾಡ್ಕೋಬೇಕು. ಯಾವುದೇ ಥರ ಮಿಸ್ಟೇಕ್ ಆಗಿದೆ ಆಗಿಲ್ಲ ಅಂತ ನೋಡ್ಕೋಬೇಕು. ಹಾಗೆ ಇಲ್ಲೊಂದು ಸೂಚನೆ ಕೂಡ ಕೊಟ್ಟಿದ್ದಾರೆ ನೋಡಿ. ದಿಸ್ ಈಸ್ ದ ಲಾಸ್ಟ್ ಚಾನ್ಸ್ ಟು ಎಡಿಟ್ ಯುವರ್ ಡೀಟೇಲ್ಸ್. ಒನ್ಸ್ ಪೇಮೆಂಟ್ ಈಸ್ ಮೇಡ್ ದೆನ್ ಯುವರ್ ಡೀಟೇಲ್ಸ್ ಕೆನಾಟ್ ಬಿ ಚೇಂಜ್ ಅಂತ ಕೊಟ್ಟಿದ್ದಾರೆ. ಇದೇ ನಿಮಗೆಲ್ಲ ಕೊನೆಯ ಒಂದು ಅವಕಾಶ ತಿದ್ದುಪಡಿ ಮಾಡ್ಕೋದಕ್ಕೆ ಅಂತ ಕೊಟ್ಟಿದ್ದಾರೆ. ಇವಾಗ ಏನಾದರೂ ತಿದ್ದುಪಡಿ ಮಾಡ್ಕೋಕ್ಕೆ ಅವಕಾಶ ಇದೆ. ಸೊ ಪೇಮೆಂಟ್ ಆದ ನಂತರ ಯಾವುದೇ ರೀತಿ ಎಡಿಟ್ ಮಾಡ್ಕೋಕ್ಕೆ ಅವಕಾಶ ಇಲ್ಲ ಅಂತ ಒಂದು ಸರಿಯಾಗಿ ನೋಡ್ಕೊಂಬಿಡಿ, ಎಲ್ಲನೂ ಸರಿಯಾಗಿದೆ ಅಂತ. ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಏನೆಲ್ಲ ಅಪ್ಲೋಡ್ ಮಾಡಬೇಕು ಎಲ್ಲ ಮಾಡಿದ್ದೀವಿ ನಾವು. ಸೊ ಇವಾಗ ಎಕ್ಸ್ಟ್ರಾ ಕೇಳುತ್ತೆ. ಎಕ್ಸ್ ಮ್ಯಾನ್ ಆಗಿದ್ದರೆ ಅಥವಾ ನೀವು ಕನ್ನಡ ಮೀಡಿಯಮು ರೂರಲ್ ಆಗಿದ್ದರೆ ಇಲ್ಲಿ ನಿಮಗೆ ಅಪ್ಲೋಡ್ ಅಂತ ಕೇಳುತ್ತೆ ನೋಡಿ. ಲೆಫ್ಟ್ ಸೈಡಲ್ಲಿ ಕೇಳ್ತಾ ಇದೆ ಯಾವೆಲ್ಲ ಸರ್ಟಿಫಿಕೇಟ್ ನಿಮಗೆ ಅಲ್ಲಿ ಎಸ್ ಅಂತ ಕೊಟ್ಟಿರ್ತಾರೆ ಅಲ್ಲಿಗೆ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನೋಡ್ಕೋಬೇಕು ಏನೆಲ್ಲ ನೀವು ಟಿಕ್ ಮಾಡ್ಕೊಂಡಿದ್ದೀರಾ, ಅಪ್ಲೋಡ್ ಮಾಡಿದ್ದೀವಿಲ್ಲ ಅಂತ ನೋಡಿ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಕಲ್ಯಾಣ ಕರ್ನಾಟಕ ಮತ್ತು ಇಲ್ಲಿ ಕೆಳಗಡೆ ಪ್ರೀ ಯೂನಿವರ್ಸಿಟಿ PUCದು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಮತ್ತು ಡಿಗ್ರಿ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತಾ ನೋಡಿ. ಡಿಗ್ರಿ ಕೋರ್ಸ್ ಡೀಟೇಲ್ಸು ಮತ್ತು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಡೀಟೇಲ್ಸ್ ಕೂಡ ಇಲ್ಲಿ ಶೋ ಆಗ್ತಾ ಇದೆ. ಸೊ ಡಿಗ್ರಿ ಮೇಲೆ ಅಪ್ಲೈ ಮಾಡೋರು ನಿಮಗೆ ಇಲ್ಲಿ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ ನೋಡಿ. ಅಪ್ಲೋಡ್ ಅಂತ ಬರ್ತಾ ಇದೆಯಲ್ಲ, ಈ ರೀತಿಯಾಗಿ ಅಪ್ಲೋಡ್ ಅಂತ ಬರುತ್ತೆ. ಯಾಕಂದ್ರೆ ನಾವು ಇಲ್ಲಿ SLC ಮ್ಯಾಗ ಅಪ್ಲೋಡ್ ಮಾಡ್ತಾಯಿದ್ದೆ, ಹಾಗಾಗಿ ನಾನು ಡಿಗ್ರಿ ಫಸ್ಟ್ ಸೆಮ್ಮು, ಸೆಕೆಂಡ್ ಸೆಮ್ಮು, ಲಾಸ್ಟ್ ಸೆಮ್ಮು ಇಲ್ಲಿ ಕೇಳ್ತಾ ಇದೆ. ಯಾರೆಲ್ಲ ಡಿಗ್ರಿ ಮೇಲೆ ಅಸಿಸ್ಟೆಂಟ್ ಹುದ್ದೆ ಅಥವಾ ಬ್ರಾಂಚ್ ಮ್ಯಾನೇಜರ್ ಹುದ್ದೆಗೆ ಅಪ್ಲಿಕೇಶನ್ ಆಗ್ತಾಯಿದ್ರೆ ಇಲ್ಲಿ 1ನೇ ಸೆಮ್ ಹಿಡ್ಕೊಂಡು ಲಾಸ್ಟ್ ಸೆಮ್ವರೆಗೂ ನಿಮಗೆ ಅಪ್ಲೋಡ್ ಕೇಳುತ್ತೆ ನೋಡಿ. ಒಟ್ಟು 10 ಸೆಮ್ ಕೊಟ್ಟಿದ್ದಾರೆ. ನಿಮ್ಗೆ ಎಷ್ಟು ಸೆಮ್ಮು ಮಾರ್ಕ್ಸ್ ಕಟ್ಟಿದ್ದಾವೆ ಅಷ್ಟು ಸೆಮ್ ನೀವು ಇಲ್ಲಿ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಮಾಡಬೇಕು. PUC ಕೂಡ ಹಿಡಿದು ನೋಡಿ, ಅದನ್ನು ಕೂಡ ಅಪ್ಲೋಡ್ ಅಂತ ಕೇಳ್ತಾ ಇದೆ. ಸೊ ಎಲ್ಲನೂ ಒಂದು ಸಲ ಸರಿಯಾಗಿ ಅಂತ ನೋಡ್ಕೊಂಡು ಮೇಲಿಂದ ಏನಾದರೂ ಎಡಿಟ್ ಮಾಡೋಕ್ಕೆ ಅವಕಾಶ ಇದ್ದರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ, ಎಡಿಟ್ ಪ್ರೊಫೈಲ್ ಆ್ಯಂಡ್ ಎಜುಕೇಷನ್ ಡೀಟೇಲ್ಸ್ ಅಂತ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ರೊಫೈಲು ಮತ್ತು ಎಜುಕೇಷನ್ ಡೀಟೇಲ್ಸನ್ನು ಎಡಿಟನ್ನು ಮಾಡ್ಕೋಬೋದು. ಏನು ಎಡಿಟ್ ಮಾಡೋದಿಲ್ಲ ಅಂದರೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಮತ್ತು ಇಲ್ಲಿ ಆ್ಯಡ್ ಅಡಿಷ್ನಲ್ ಎಜುಕೇಷನ್ ಅಂತ ಕೊಟ್ಟಿದ್ದಾರೆ. ಎಜುಕೇಷನ್ ಡೀಟೇಲ್ಸ್ ಇನ್ನು ಆ್ಯಡ್ ಮಾಡ್ಬೇಕಂದ್ರೆ ಇಲ್ಲಿ ಆ್ಯಡ್ ಅಂತ ಕೊಟ್ಟರೆ ಆ್ಯಡ್ ಆಗುತ್ತೆ. ಆ್ಯಡ್ ಎಕ್ಸ್ಪೀರಿಯನ್ಸ್ ಕೂಡ ಕೇಳ್ತಾ ಇದೆ. ಮಾಡಬೇಕಂದ್ರೆ ಮಾಡ್ಬೋದು, ಇಲ್ಲ ಅದನ್ನು ಹಾಗೆ ಬಿಡ್ಬೋದು, ನಿಮಗೆ ಬಿಟ್ಟಿದ್ದು. ನಂತರ ಸೇವ್ ಆ್ಯಂಡ್ ಪ್ರೊಸೀಡ್ ಟು ಪೇ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಮುಂಚೆ ಕೆಳಗೊಂದು ಆಪ್ಷನ್ ಇದೆ ನೋಡಿ, ಜನರೇಟ್ PDF ಅಂತ. ಕ್ಲಿಕ್ ಬಿಲೋ ಟು ಸೇವ್ ಅಪ್ಲಿಕೇಶನ್ ಆ್ಯಂಡ್ ಮೇಕ್ ಪೇಮೆಂಟ್. ಅನ್ಪೇಡ್ ಅಪ್ಲಿಕೇಶನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ಫರ್ದರ್ ಸ್ಟೆಪ್ಸ್ ಇನ್ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಮಾಡೋದಂಥ ಅಪ್ಲಿಕೇಶನನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಸೇವ್ ಮಾಡ್ಕೋದಕ್ಕೆ ಜನರೇಟ್ PDF ಅಂತ ಆಪ್ಷನ್ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು PDF ನಿಮಗೆ ಸೇವ್ ಆಗುತ್ತೆ. ಇಷ್ಟೊತ್ತು ಏನು ಫಿಲ್ ಮಾಡಿರ್ತೀರ ಅದು ನಿಮಗೆ ಸೇವ್ ಆಗುತ್ತೆ. ಸೇವ್ ಆ್ಯಂಡ್ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಪೇಮೆಂಟ್ ಸ್ಟೆಪ್ಗೆ ಹೋಗುತ್ತೆ.
ಅಲ್ಲಿ ಪೇಮೆಂಟ್ ಮಾಡೋದಿರುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಫೈನಲ್ ಅಕ್ನಾಲೇಜ್ಮೆಂಟ್ ಬರುತ್ತೆ. ಇಲ್ಲಿ ಸೇವ್ ಟು ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದ್ದೀನಿ. ವೇಟ್ ಮಾಡಬೇಕು. ನೋಡಿ, ಇವಾಗ ಪೇಮೆಂಟ್ ಪೇಜಿಗೆ ಬಂದಿದೆ. TASC ಒಂದು ಪೇಮೆಂಟಿಗೆ ಬಂದಿದೆ. ಇಲ್ಲಿ ನಿಮಗೆ ಎಷ್ಟು ಅಮೌಂಟ್ ಪೇ ಮಾಡಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. 590 ರೂಪಾಯಿ ನಮಗೆ ತೋರಿಸ್ತಾ ಇದೆ. ಇಲ್ಲಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ ನಂತರ ಮತ್ತೆ ನಿಮಗೆ ಇಲ್ಲಿ ತೋರಿಸುತ್ತೆ ಅಮೌಂಟು ಎಲ್ಲಿ ಪೇ ಮಾಡ್ತಾರೆ, ಅದರಿಂದ ಮಾಡ್ತಾರೆ ಅಂತ. ಇಲ್ಲಿ ಆಪ್ಷನ್ ಇಲ್ಲ, ಯಾವುದೇ ರೀತಿ ಫೋನ್ಪೇ, ಗೂಗಲ್ ಪೇ, ATM ಕಾರ್ಡು ಕೊಟ್ಟಿಲ್ಲ. ಸೊ ಇಲ್ಲಿ ಜಸ್ಟ್ ನಿಮಗೆ ಟಾಟಾ ನ್ಯೂವೋ ಕಾರ್ಡ್ ಸೇವ್ ಅಪ್ ಟು 1.5% ನ್ಯೂವೋ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಅಪ್ಲೈ ಮಾಡ್ಕೋಬೋದು. ನಿಮ್ಗೆ ಆಪ್ಷನ್ ಏನು ಬಂದಿಲ್ಲ ಅಂದರೆ ಇಲ್ಲೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಇದ್ರ ಕೆಳಗಡೆ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಏನೇನು ಬರುತ್ತೆ ಅಂತ. ಟೋಟಲ್ ಅಮೌಂಟ್ ತೋರಿಸ್ತಾ ಇದೆ. ಸೊ ಯಾವುದೇ ರೀತಿ ಚೇಂಜಸ್ ಇಲ್ಲ. ಸೊ ಇಲ್ಲಿ ಪೇ ಮಾಡೋದಕ್ಕೆ ಅವಕಾಶ ಇಲ್ಲ. ಅಪ್ಲೈ ಅಂತ ಸುಮ್ಮನೆ ಕೊಡ್ತಾ ಇದ್ದೀನಿ. ನೋಡಮ್ಮ ಏನು ಬರುತ್ತೆ. ಕೆಳಗಡೆ ಇದೆ, ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಕಾರ್ಡ್ ಇದೆ ನೋಡಿ, ನ್ಯೂವೋ ಕಾರ್ಡ್ಗೆ ಬರ್ತಾ ಇದೆ. ಇಲ್ಲಿ ಮತ್ತೆ 4 ಆಫರ್ಸ್ ಅವೈಲೇಬಲ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೂಪನ್ ಕಾರ್ಡ್ ಕೇಳ್ತಾ ಇದೆ. ಸೊ ಯಾವುದಕ್ಕೆ ನೀವು ಇದು ಮಾಡ್ತೀರಾ ಅದನ್ನು ಅಪ್ಲೈ ಮಾಡ್ಕೊಂಡು ಕೂಪನ್ ಹಾಕೋಬೋದು. ಕೆಳಗಡೆ ಕಾರ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಡ್ ನ್ಯೂ ಕಾರ್ಡ್ ಅಂತಿದಲ್ಲ, ಇಲ್ಲಿ ನಿಮ್ಮ ಒಂದು ATM ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡು ಹಾಕಿ ನೀವು ಪೇಮೆಂಟ್ ಮಾಡ್ಬೋದು. ನಿಮ್ಮ ಒಂದು ಕಾರ್ಡು, ಮಂತ್, ಡೇಟು ಮತ್ತು CVC ನಂಬರು, ಫುಲ್ ನೇಮು, ಕಾರ್ಡ್ ಮೇಲೆ ಏನು ಹೆಸರಿರುತ್ತೆ ಅದು ಹಾಕಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ನಂತರ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ನಾನಿಲ್ಲಿ ಪೇಮೆಂಟ್ ಮಾಡ್ತಾ ಇಲ್ಲ, ಯಾಕಂದರೆ ನಮ್ಮದು ಗೂಗಲ್ ಪೇ, ಫೋನ್ಪೇ ಇದೆ ಆನ್ಲೈನ್ ಪೇಮೆಂಟ್ ಮಾಡಬೇಕಂದ್ರೆ. ಸೊ ಇಲ್ಲಿ ನಮ್ಮ ಹತ್ರ ATM ಕಾರ್ಡ್ ಇಲ್ಲ. ATM ಕಾರ್ಡ್ ಇರೋ ಕಾರಣಕ್ಕಾಗಿ ನಾನು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ, ಯಾವುದರಲ್ಲಿ ಏನು ಸಮಸ್ಯೆ ಇಲ್ಲ. ಸೊ ಇದಿಷ್ಟು ಈ ಒಂದು ರಾಯಚೂರು ಮತ್ತು ಕೊಪ್ಪಳ DCC ಬ್ಯಾಂಕಿನ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಅಪ್ಲೈ ಮಾಡುವಾಗ ತೊಂದರೆ ಆಗಿದ್ದರೆ, ಏನಾದರೂ ಎರರ್ಸ್ ಬರ್ತಾ ಇದ್ದರೆ ಕಮೆಂಟ್ ಮಾಡಿ, ನಮಗೆ ಗೊತ್ತಿದಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. Instagram ID ಕೊಟ್ಟಿರ್ತೀನಿ, ಅಲ್ಲಿ ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೇನೆ. ನೆಕ್ಸ್ಟು ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.